ಪ್ರತಿಯೊಂದು ಮಹಿಳೆಗೂ ತಾಯಿ ಸ್ಥಾನ ಅಂತ ಹೇಳೋದು ತುಂಬ ಮುಖ್ಯವಾಗಿರೋಂಥದ್ದು. ಒಂದು ತಾಯಿ, ಒಂದು ಹೆಣ್ಮಗು ಗರ್ಭಿಣಿ ಆಗಿದೆ ಅಂತ ಹೇಳಿದ ತಕ್ಷಣ ಒಂದು ಒಂದು ಸಡಗರ, ಸಂಭ್ರಮ, ಒಳಗೊಳಗೆ ಒಂಥರ ಸಂತೋಷ. ಹೀಗೆ ಇಂತಹ ಸಂದರ್ಭದಲ್ಲಿ ಒಂದು ತಾಯಿಯ ಒಂದು ಮಗುವಿನ ಆರೈಕೆಗೆ ಬೇಕಾಗಿರೋಂತಹ ಪೌಷ್ಟಿಕಾಂಶಗಳು ಆ ಹೆಣ್ಣು ಮಗು ಸ್ವೀಕರಿಸ್ತಾ ಇರಬೇಕಾಗಿರತ್ತೆ. ಯೂಶ್ವಲಿ ನಮ್ಮಲ್ಲಿ ಏನು ಹೇಳೋದು ಅಂತಂದರೆ, ಗರ್ಭಿಣಿ ಆದ ತಕ್ಷಣನೇ ಇಬ್ಬರಿಗಾಗಷ್ಟು ತಿನ್ನಬೇಕು, ಯಾಕಂದರೆ ಒಂದು ಮಗು ಬೆಳೀತಾ ಇದೆ, ಆ ಮಗುವಿಗೆ ಸೇರಿಸಿ ಆ ತಾಯಿ ಅದು ಆಹಾರನ ಸ್ವೀಕರಿಸ್ಬೇಕು ಅಂತ. ನಾವೇನು ಹೇಳ್ತೀವಿ ಅಂತಂದರೆ, ಇಬ್ಬರಿಗೆ ಬೇಕಾಗಷ್ಟು ತಿನ್ನೋದು ಖಂಡಿತವಾಗ್ಲೂ ಅವಶ್ಯಕತೆ ಇರಲ್ಲ. ಎಸ್, ಜಾಸ್ತಿ ಬೇಕು, ಆದರೆ 2 ಜನರಿಗೆ ಆಗಷ್ಟು ತಿನ್ನಬೇಕು ಅಂತ ಹೇಳುವ ಒಂದು ಮಾತು ಏನಿದೆ, ಅದರಲ್ಲಿ ನಾವು ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೋತಾ ಇದ್ದೀವಿ. ಅಲ್ಲಿ ಇಬ್ಬರಿಗೆ ಅಂತ ಬಂದಾಗ ಇನ್ನೊಂದು ಸಣ್ಣ ಮಗು, ಆದರೆ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, 2 ಜನ ಅಂದ ತಕ್ಷಣ ಕ್ವಾಂಟಿಟಿಯಲ್ಲಿ 2 ಜನರನ್ನ ಭಾವಿಸ್ಕೊಂಡು ತಿಂತಾ ಇದ್ದೀವಿ. ಖಂಡಿತವಾಗ್ಲೂ ಅದು ಸರಿಯಾದ ಕ್ರಮ ಅಲ್ಲ. ನ್ಯೂಟ್ರಿಷನಲ್ ನೀಡ್ಸ್ ಓವರ್ ಆಲ್ ಇವಾಗ ಫೋಲಿಕ್ ಆ್ಯಸಿಡ್ ಇರ್ಬೋದು, ಕ್ಯಾಲ್ಶಿಯಂ, ಅಯರ್ನ್, ಇದೆಲ್ಲ ನೀಡ್ಸ್ ಗರ್ಭಿಣಿ ಆದಾಗ ಜಾಸ್ತಿ ಆಗುತ್ತೆ. ಸೊ ಗರ್ಭಿಣಿ ಆದಂಥ ಹೆಣ್ಮಗು ಯಾವಾಗಲೂ ತನ್ನ ಆಹಾರದ ಬಗ್ಗೆ ಗಮನ ಕೊಡಲೇಬೇಕು. ಯಾಕೆಂತಂದರೆ ಅವ್ರು ಏನು ಸ್ವೀಕರಿಸ್ತಾರೆ ಅದ್ರ ಮೇಲೆ ಡೆವಲಪ್ಮೆಂಟ್ ನಿಂತ್ಕೊಂಡಿರೋಂಥದ್ದು. ಇವಾಗ ನೀವು ನಿಮ್ಮ ಮಗುವನ್ನ ಹೇಗೆ ಬೇಕು ಅದನ್ನು ಪ್ರೆಗ್ನೆನ್ಸಿಯಲ್ಲಿನೇ ಚೇಂಜ್ ಮಾಡ್ಕೋಬೋದು, ಅಥವಾ ನೀವು ಅದನ್ನು ಆಲ್ಟರ್ ಮಾಡ್ಕೋಬೋದು, ಟ್ಯೂನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ನಮಗೆಲ್ಲ ತಿಳಿದಿರೋಂತಹ ಕತೆ, ಈಗ ಕೃಷ್ಣ ಸುಭದ್ರೆಗೆ ಹೇಳೋದು, ಅಭಿಮನ್ಯುವ ಚಕ್ರವ್ಯೂಹದ ಕತೆ. ಸೊ ಹೀಗೆ ಈಗಲೂ ಅದು ಖಂಡಿತವಾಗ್ಲೂ ಸೈಂಟಿಫಿಕಲಿ ಪ್ರೂವ್ ಅನ್ನೋದು, ನಮಗೆ ಹೇಗೆ ಬೇಕು ನಾವು ಅದನ್ನು ಟ್ಯೂನ್ ಮಾಡೋಕ್ಕೆ ಸಾಧ್ಯ ಇದೆ. ಇವಾಗ ಆ ಮಟ್ಟ ಕಲ್ಲದೆ ಹೋಗಿದ್ರು ನಾವು ಏನು ಎಕ್ಸ್ಪೋಜರ್ ಕೊಡ್ತೀವಿ ಇನ್ ಟರ್ಮ್ಸ್ ಆಫ್ ಫುಡ್ ಇರ್ಬೋದು, ನಾವು ಏನೇ ಆಹಾರ ಸ್ವೀಕರಿಸಿದ್ರು ಆ ಆಹಾರದ ಟೇಸ್ಟ್ ಅಥವಾ ಆಹಾರನ ಮಗು ಆಸ್ವಾದಿಸ್ತಾ ಇರುತ್ತೆ, ಅಥವಾ ನಾವು ಕೇಳುವಂತಹ ಸೌಂಡ್ಗಳು ಇರ್ಬೋದು ಅವುಗಳನ್ನು ಮಗು ಕೇಳ್ತಾ ಇರೋಂಥದ್ದು. ಹೀಗೆ ನಾವು ಏನು ಮಾಡ್ತಾ ಇದ್ದೀವಿ ತುಂಬ ಇಂಪ್ಯಾಕ್ಟ್ ಬೀಳುತ್ತೆ ಮಗುವಿನ ಮನಸ್ಸಿನ ಮೇಲೆ ಅಥವಾ ಮಗುವಿನ ಬೆಳವಣಿಗೆಯ ಮೇಲೆ. ಇವಾಗ ನಾವು ಹೇಳ್ತೀವಿ ನಮ್ಮ ಮನಸ್ಸು ಶಾಂತವಾಗಿರಬೇಕು, ಅದಕ್ಕೇ ಹಿರಿಯರೆಲ್ಲ ನಮಗೆ ಹೇಳ್ತಾ ಇರ್ತಾರೆ, ತುಂಬ ಶಾಂತವಾಗಿರಬೇಕು, ಮನಸ್ಸು ತುಂಬ ಖುಷಿಯಿಂದ ಇರಬೇಕು, ಗರ್ಭಿಣಿ ಆದಾಗ ತುಂಬ ಬೇಜಾರು ಮಾಡ್ಕೊಳ್ಳೋದು, ಸಿಟ್ಟು ಮಾಡ್ಕೊಳ್ಳೋದು ಇದನ್ನೆಲ್ಲ ಮಾಡ್ಕೋಬಾರ್ದು, ಯಾಕೆಂತಂದರೆ ಮಗು ಮೇಲೆ ಪರಿಣಾಮ ಬೀರುತ್ತೆ. ಹೀಗೆ ನಾವು ಒಂದು ತಾಯಿಯ ಆರೋಗ್ಯದ ಮೇಲೇನೂ ಮಗುವಿನ ಆರೋಗ್ಯ ನಿಂತಿದೆ. ಕೇವಲ ಮಗುವಿನ 9 ತಿಂಗಳು ಹೊತ್ತು ಅದನ್ನು ಹೆರೋದು ಮಾತ್ರ ಅಲ್ಲ, ಆ ಆರೋಗ್ಯ ಮಾತ್ರ ಅಲ್ಲ, ಆದರೆ ಒಂದು ಮಗುವಿನ ಆರೋಗ್ಯ 25-30 ವರ್ಷ ನಂತರ ಹೇಗಿರಬೇಕು ಅಂತ ಹೇಳೋದು ಮಗುವಿನ ಆರೋಗ್ಯನ ಡಿಸೈಡ್ ಈಗಲೇ ಮಾಡೋಕ್ಕೆ ಸಾಧ್ಯ ಇದೆ. ಸೊ ಕೇವಲ 9 ತಿಂಗಳು ಅಂತ ಮಾತ್ರ ತಗೋಬಾರ್ದು ಅಂತ ನಾವು ಹೇಳ್ತೀವಿ. ಈಗ ಯಾವಾಗಲೂ ನಮಗೆ ನ್ಯೂಟ್ರಿಷನ್ ಕೌನ್ಸಿಲಿಂಗ್ ಮಾಡಬೇಕಾದ್ರೆ ನಾವು ಗರ್ಭಿಣಿ ಆಗ ಮೊದಲಿಂದಲೂ ಒಂಥರ ನ್ಯೂಟ್ರಿಷನ್ ತುಂಬ ಇಂಪಾರ್ಟೆಂಟ್ ಅಂತ ನಾವು ಹೇಳ್ತೀವಿ. ಆವಾಗಲೇ ನ್ಯೂಟ್ರಿಷನ್ ಚೆನ್ನಾಗಿ ಇದ್ದಾಗ ಒಂದು ಒಳ್ಳೆಯ ಮಗು, ಒಂದು ಒಳ್ಳೆಯ ಭ್ರೂಣ ಉತ್ಪತ್ತಿಯಾಗಿ ಒಳ್ಳೆಯ ಮಗು, ಒಳ್ಳೆಯ ಜೀನ್ಸ್ ಇರೋಂತಹ ಮಗುನ ಪಡೆಯೋಕ್ಕೆ ಸಾಧ್ಯ ಇದೆ. ಇವಾಗ ಒಳ್ಳೆಯ ಜೀನ್ಸ್ ಅಥವಾ ಒಳ್ಳೆಯ ನ್ಯೂಟ್ರಿಷನ್ ಅಂತ ಅಂದಾಗ ನಮ್ಗೆ ಜಾಸ್ತಿ ಒಮೆಗಾ 3 ಅಂದರೆ ಮಗುವಿನ ಬ್ರೈನ್ ಡೆವಲಪ್ಮೆಂಟಿಗೆ ಒಮೆಗಾ 3 ಬೇಕಾಗಿರೋಂಥದ್ದು, ಅಥವಾ ಈಗ ಓವರಾಲ್ ನಮ್ಮ ಆರೋಗ್ಯದ ಮೇಲೆ ಒಂದು ತಾಯಿಯ ಆರೋಗ್ಯದ ಮೇಲೆ ಮಗುವಿನ ಆರೋಗ್ಯ ಡಿಪೆಂಡೆಂಟ್. ಈಗ ಫಾರ್ ಎಕ್ಸಾಂಪಲ್ ತುಂಬ ಸಲ ನಾವು ನೋಡಿದ್ದೀವಿ, ತಪ್ಪಾದ ಆಹಾರ ಕ್ರಮದಿಂದಾಗಿ ಅಥವಾ ತಪ್ಪಾದ ಲೈಫ್ ಸ್ಟೈಲ್ ಅಥವಾ ಏನೋ ಕೆಲವೊಂದಿಷ್ಟು ಸರ್ಕಮ್ಸ್ಟೆನ್ಸಸ್ ಇರ್ಬೋದು, ಮನೆಯ ವಾತಾವರಣ ಇರ್ಬೋದು, ಅಥವಾ ಜೆನೆಟಿಕಲಿ ಬಂದಿರೋದ್ರ ಇರ್ಬೋದು, ಕೊಲೆಸ್ಟ್ರಾಲ್ ಲೆವೆಲ್ಸ್, ಈಗ ಗರ್ಭಿಣಿಯಾದ ತಾಯಿಯಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಸು ಅಥವಾ BP ಅಥವಾ ಡಯಾಬಿಟೀಸ್ ಇದೆಲ್ಲ ಜಾಸ್ತಿ ಆಗುವಂತಹ ಸಂದರ್ಭಗಳಿರುತ್ತೆ. ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಜಾಸ್ತಿ ಆದಾಗ ತಕ್ಷಣಕ್ಕೆ ಏನೋ ಒಂದು ಇಫೆಕ್ಟ್ ಇರುತ್ತೆ. ಅಂದರೆ ಗರ್ಭಿಣಿ ಆದಾಗ ಅವರಿಗೆ ಏನೋ ಒಂದು ಸಮಸ್ಯೆಗಳು, ಈಗ ಫಾರ್ ಎಕ್ಸಾಂಪಲ್ BP ಜಾಸ್ತಿ ಆದಾಗ ಪ್ರೀ ಎಕ್ಲಾಂಪ್ಸಿಯಾ, ತುಂಬ ಬೇಗ ಶೀಸರ್ಸ್ ಬರೋಂಥದ್ದು, ಮೂರ್ಛೆ ಹೋಗೋಂಥದ್ದು, ಅಥವಾ ಪ್ರಿಮೆಚ್ಯೂರ್ ಡೆಲಿವರಿ ಆಗೋಂಥದ್ದು, ಅಥವಾ ಜೆಸ್ಟೇಷನಲ್ ಡಯಾಬಿಟೀಸ್, ಕೇವಲ ಪ್ರೆಗ್ನೆನ್ಸಿಯಲ್ಲಿ ಡಯಾಬಿಟೀಸ್ ಬರೋಂಥದ್ದು. ಸೊ ಹಂಗೆ ಆದಾಗ ಪ್ರಿಮೆಚ್ಯೂರ್ ಬೇಬಿ ಆಗೋದು, ಹೀಗೆ ಅಲ್ಲಿ ಒಂದು ಸಡನ್ ಸಿಂಪ್ಟಮ್ಸ್ಗಳನ್ನು ನೋಡ್ಬೋದು, ಸಡನ್ ಕಾನ್ಸಿಕ್ವೆನ್ಸಸ್ಸನ್ನು ನಾವು ನೋಡ್ಬೋದು. ಆದರೆ ಇವುಗಳದ್ದು ಲಾಂಗ್ ಇಂಪ್ಯಾಕ್ಟು ಇರುತ್ತೆ, ಇದು ಮಗುವಿನ ಮೇಲೇನೂ ಪರಿಣಾಮ ಬೀರುತ್ತೆ. ಇವಾಗ ತುಂಬ ಜನ ಅಂದ್ಕೊಂಡಿರ್ತಾರೆ ಏನು ಅಂತಂದರೆ, ನನ್ನ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇದೆ, ಅದ್ರ ಬಗ್ಗೆ ಗಮನ ಕೊಡಲ್ಲ. ಆದರೆ ಒಬ್ಬ ತಾಯಿಯ ಕೊಲೆಸ್ಟ್ರಾಲ್ ಲೆವೆಲ್ಸ್ ತುಂಬ ಹೈ ಇದ್ದು ಅವರು ಆಗ ಗರ್ಭಿಣಿ ಆದಾಗ ಆ ಮಗುವಿನ ಚಾನ್ಸಸ್ ಆಫ್ ಗೆಟಿಂಗ್ ಕೊಲೆಸ್ಟ್ರಾಲ್, ಅಂದರೆ ಮಗು ಬೆಳೆದು ದೊಡ್ಡವನಾದಾಗ ಅಥವಾ 25-30 ವರ್ಷ ಆದಾಗ ಆ ಮಗುವಿಗೆ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಆಗುವ
ಫ್ಯಾಕ್ಟರ್ಸ್ ಏನಿದೆ, ಅಂದರೆ ನಾವು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ, ಅದು ಹೈ ಚಾನ್ಸಸ್ ಅಂತ ಹೇಳ್ತೀವಿ. ಈಗಿನ ರಿಸರ್ಚ್ ಹೇಳುತ್ತೆ ಅಮ್ಮನ ಆರೋಗ್ಯ ತುಂಬ ಇಂಪಾರ್ಟೆಂಟ್, ಅದು ಕ್ಯಾರಿ ಮಾಡುತ್ತೆ, ಆ ಜೀನ್ಸ್ ಅಮ್ಮನಿಂದ ಮಗು ಕ್ಯಾರಿ ಮಾಡುತ್ತೆ. ಆ ದೃಷ್ಟಿಯಿಂದ ನಾವು ನಮ್ಮ ಒಂದು ತಾಯಿ ಆಗಬೇಕು ಅಂತ ಬಯಸಿದಾಗ ಆರೋಗ್ಯನ ತುಂಬ ಚೆನ್ನಾಗಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್, ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಇಲ್ಲದೆ ಇದ್ದಂಗೆ. ಸೊ ಡೆಫಿಷಿಯನ್ಸಿ ಇದ್ದಾಗ ಏನಾಗುತ್ತೆ, ಅದು ಕ್ಯಾರಿ ಆಗುತ್ತೆ, ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಕೇವಲ ಅದು 9 ತಿಂಗಳು ಮಾತ್ರ ಅಲ್ಲ, ಮಗು ಹೊರಗಡೆ ಬಂದಮೇಲೂ ಮಗು ಮೇಲೆ ಇಂಪ್ಯಾಕ್ಟ್ ಬೀಳುತ್ತೆ. ನಾವು ಆ 9 ತಿಂಗಳು ಇರ್ತೀವಿ, ಅದ್ರ ಮೇಲೆ ಮಗು ಡಿಪೆಂಡೆಂಟ್ ಆಗಿರುತ್ತೆ. 100% ಡಿಪೆಂಡೆಂಟ್ ಆಗಿರುತ್ತೆ ಅಂತಲ್ಲ, ಹಲವಾರು ವಿಷಯಗಳನ್ನು ಒಳಗೊಂಡಿರುತ್ತೆ. ಆದರೆ ಇವು ಒನ್ ಆಫ್ ದ ರೀಸನ್. ಸೊ ಆ ದೃಷ್ಟಿಯಿಂದ ಪ್ರೆಗ್ನೆನ್ಸಿಯಲ್ಲಿ ಇದು ಪ್ರತಿಯೊಬ್ಬರ ಆಹಾರ ಕ್ರಮಗಳು ಚೆನ್ನಾಗಿರಬೇಕು. ಯಾಕೆಂತಂದರೆ ಸರಿ ಇಲ್ಲದೆ ಇದ್ದಾಗ, ಯಾಕಂದ್ರೆ ತುಂಬ ಹಾರ್ಮೋನಲ್ ಚೇಂಜಸ್, ಈಗ ಗರ್ಭಿಣಿ ಅಂತಂದಾಗ ಎಸ್ಪೆಷಲಿ ಫಸ್ಟ್ 3 ತಿಂಗಳಂತೂ ಪ್ರತಿನಿತ್ಯ ಒಂಥರ ಬೇರೆ ಬೇರೆ ಅನುಭವಗಳು. ಕೆಲವರಿಗೆ ತುಂಬ ಸುಸ್ತು, ಕೆಲವರಿಗೆ ವಾಂತಿ, ಕೆಲವರಿಗೆ ಏನು ನೋಡಿದ್ರು ಅನ್ನದ ವಾಸನೆ ಬಂದಾಗನೂ ವಾಂತಿ ಬರೋಂಥದ್ದು, ಇನ್ನು ಕೆಲವರಿಗೆ ಏನು ಆಗದೆ ಆರಾಮಾಗಿರೋದು ಇದೆ. ಹೀಗೆ ಇದೆಲ್ಲ ಆಗ್ತಾ ಇರೋದು ಹಾರ್ಮೋನ್ಸಿಂದಾಗಿ. ತುಂಬ ಫ್ಲಕ್ಚುವೇಷನ್ಸ್ ಇರೋಂಥದ್ದು ಹಾರ್ಮೋನ್ಸಲ್ಲಿ. ಈ ಹಾರ್ಮೋನಲ್ ಫ್ಲಕ್ಚುಯೇಷನ್ ಸಂದರ್ಭದಲ್ಲಿ ಏನಾಗುತ್ತೆ, ಸರಿಯಾದ ಆಹಾರ ಕ್ರಮ ಇಲ್ಲದೆ ಇದ್ದಾಗ ಇನ್ಸುಲಿನ್ ಕೈ ಕೊಡೋ ಸಾಧ್ಯತೆಗಳು ಇರುತ್ತೆ. ಯೂಶ್ವಲಿ ಏನು ಅಂತಂದರೆ ಈ ಹಾರ್ಮೋನ್ಸ್, ಈಗ ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ಏನಿದೆ ಅವುಗಳು ಇನ್ಸುಲಿನನ್ನು ಸರಿಯಾಗಿ ಕೆಲಸ ಮಾಡದೇ ಇದ್ದಂಗೆ ಮಾಡುತ್ತೆ. ಆ ಕೆಲಸ ಮಾಡದೇ ಇದ್ದಂಗೆ ಇದ್ದ ಸಂದರ್ಭದಲ್ಲಿ ಜೊತೆಯಾಗಿ ನಮ್ಮ ಆ್ಯಕ್ಟಿವಿಟಿ ಚೆನ್ನಾಗಿಲ್ಲದೆ ಇದ್ದಾಗ ಅಥವಾ ನಮ್ಮ ಆಹಾರ ಕ್ರಮ ಸರಿ ಇಲ್ಲದೆ ಇದ್ದಾಗ ಡಯಾಬಿಟೀಸ್ ಬರೋಂತಹ ಸಾಧ್ಯತೆಗಳು. ಯೂಶ್ವಲಿ 5ನೇ ತಿಂಗಳು 6ನೇ ತಿಂಗಳಿಗೆ ಬರೋಷ್ಟೊತ್ತಿಗೆ ಡಾಕ್ಟರ್ಸ್ ಹೇಳ್ತಾರೆ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಶುಗರ್ ಲೆವೆಲ್ಸ್. ಯಾಕೆಂದರೆ ಫಸ್ಟ್ 3-4 ತಿಂಗಳು ಗೊತ್ತಾಗಲ್ಲ, 5ನೇ ತಿಂಗಳು 6ನೇ ತಿಂಗಳು ಬಂದಾಗ ಶುಗರ್ ಲೆವೆಲ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆಂತಂದರೆ ನಮ್ಮ ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ಇನ್ಸುಲಿನ್ನ ಕೆಲಸನ ಕಮ್ಮಿ ಮಾಡುತ್ತೆ, ಎಫಿಷಿಯನ್ಸಿಯನ್ನು ಕಮ್ಮಿ ಮಾಡ್ತಾ ಇರುತ್ತೆ. ಸೊ ಎಫಿಷಿಯನ್ಸಿ ಕಮ್ಮಿ ಇದ್ದಾಗ ನಾವು ಇನ್ನೂ ಜಾಸ್ತಿ ಎಫರ್ಟ್ ಹಾಕಬೇಕು, ನಮ್ಮ ಆ್ಯಕ್ಟಿವಿಟಿ ಚೆನ್ನಾಗಿರಬೇಕು, ಆಹಾರ ಕ್ರಮ ಚೆನ್ನಾಗಿರಬೇಕು ಅಂತ. ಬಂದ ಮೇಲೆ ನಾವು ಶುಗರನ್ನು ಇಲ್ಲ ನಾನು ಸಕ್ಕರೆ ತಿನ್ನೋದು ಬೆಲ್ಲ ತಿನ್ನೋದನ್ನು ಕಮ್ಮಿ ಮಾಡ್ತೀನಿ ಅಂತಂದರೆ ಸರಿ ಹೋಗಲ್ಲ. ಮೊದಲಿಂದಲೂ ಎಚ್ಚರವಾಗಿ ಇದ್ದರೆ, ಒಂದು ನಿಗಾ ಇದ್ದರೆ ಮಾತ್ರ ನಾವು ಅದನ್ನು ತಡೆಗಟ್ಟಬಹುದು. ಯೂಶ್ವಲಿ 3ನೇ ತಿಂಗಳು ಇತ್ತೀಚೆಗೆ ನಮ್ಮ ಟೆಕ್ನಾಲಜೀಸ್ ಬೆಳೆದಿದೆ, ತುಂಬ ಬೇರೆ ಬೇರೆ ಟೆಸ್ಟ್ಗಳನ್ನು ಮಾಡಿದಾಗ ರಿಸ್ಕ್ ಫ್ಯಾಕ್ಟರ್ಗಳನ್ನು ಹೇಳ್ತಾರೆ. ಡಯಾಬಿಟೀಸ್ ಅಥವಾ ಹೈಪರ್ ಟೆನ್ಷನ್ ರಿಸ್ಕ್ ಫ್ಯಾಕ್ಟರ್ ಇದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ಸೊ ಅಂತಹ ಟೆಸ್ಟ್ ಮಾಡಿಸಲು ಸಾಧ್ಯ ಇದ್ದವರು ಖಂಡಿತವಾಗ್ಲೂ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ನಮ್ಮ ಲೈಫ್ ಸ್ಟೈಲನ್ನು ಇಟ್ಕೊಂಡಾಗ ನಾವು ತಡೆಗಟ್ಟಬಹುದು. ಇನ್ನು ಕೆಲವೊಂದ್ಸಲಿ ಜೆನೆಟಿಕಲಿ ಬಂದಿರುತ್ತೆ. ಈಗ ಜೆಸ್ಟೇಷನಲ್ ಡಯಾಬಿಟೀಸ್ ಏನಿದೆ ಅದು ಜೆನೆಟಿಕಲಿನೂ ಬಂದಿರುತ್ತೆ. ಜೀನ್ಸಲ್ಲಿ ಇದ್ದಾಗ ಏನಾಗುತ್ತೆ, ನಾವು ಹೇಳ್ತೀವಿ ಜೀನ್ಸಲ್ಲಿ ಇದ್ರೂ ಬರಲೇಬೇಕು, ನಿಮ್ಮ ಬಾಡಿ ತೋರಿಸ್ಲೇಬೇಕು ಅಂತ ಏನೂ ಇಲ್ಲ. ಈಗ ಕೆಲವೊಂದ್ಸಲಿ ಅಮ್ಮಂಗಿದ್ರೆ ಮಗಳಿಗೆ ಬರೋಂತಹ ಸಾಧ್ಯತೆ ಇರುತ್ತೆ. ಆ ಪ್ಯಾಟರ್ನ್ಗಳನ್ನು ನಾವು ನೋಡಿದ್ದೀವಿ. ಸೊ ಈ ಪ್ಯಾಟರ್ನ್ಗಳು ಇದ್ದಾಗ ನಾವು ಹೇಳೋದು ಮೊದಲಿಂದ ಡೇ 1ಇಂದ ಅದಕ್ಕೆ ಸರಿಯಾದ ಲೈಫ್ ಸ್ಟೈಲ್ ಇಟ್ಕೋಬೇಕು. ಅತಿಯಾಗಿ ಸ್ವೀಟ್ ತಿನ್ನೋದು ಅಥವಾ ಅತಿಯಾಗಿ ಎಣ್ಣೆಲಿ ಕರೆದಿರೋ ಪದಾರ್ಥಗಳನ್ನು ತಿನ್ನೋದು, ಇಂಥವುಗಳಿಂದ ಅವಾಯ್ಡ್ ಮಾಡಿ ಒಳ್ಳೆ ಹೆಲ್ದಿಯರ್ ಆಗಿರೋಂಥದ್ದು, ಅಂದರೆ ಒಂದು ಬ್ಯಾಲೆನ್ಸ್ಡ್ ಮೀಲ್, ನಾರಿನಾಂಶ ಇರೋಂಥದ್ದು, ಜಾಸ್ತಿ ಸೊಪ್ಪು ತರಕಾರಿ ಹಣ್ಣು ಡ್ರೈ ಫ್ರೂಟ್ಸ್ ಇವುಗಳನ್ನು ಸ್ವೀಕರಿಸ್ತಾ ಒಂದು ಬ್ಯಾಲೆನ್ಸ್ಡ್ ಆಗಿ ಕರೆಕ್ಟ್ ಟೈಮ್ ಟು ಟೈಮ್ ಆಹಾರ ಸ್ವೀಕರಿಸಿದ್ರೆ ಖಂಡಿತವಾಗ್ಲೂ ಜೆಸ್ಟೇಷನಲ್ ಡಯಾಬಿಟೀಸಿಂದ ದೂರ ಇರ್ಬೋದು. ಪ್ಲಸ್ ಒಂದೊಮ್ಮೆ ಜೆಸ್ಟೇಷನಲ್ ಡಯಾಬಿಟೀಸ್ ಬಂದಿದೆ ಅಂತಾದ್ರೂ ಒಂದು ಸರಿಯಾದ ಆಹಾರ ಕ್ರಮದಲ್ಲಿ ಅದನ್ನು ಮೇಂಟೈನ್ ಮಾಡಿಕೊಂಡು ಹೋಗಕ್ಕೆ ಸಾಧ್ಯ ಇದೆ. ಸೊ ಮೇಂಟೈನ್ ಮಾಡಿದಾಗ ಏನಾಗುತ್ತೆ, ಜೆಸ್ಟೇಷನಲ್ ಡಯಾಬಿಟೀಸ್ ಯೂಶ್ವಲಿ ಜಾಸ್ತಿ ಶುಗರ್ ಲೆವೆಲ್ಸ್ ಆದಂಗೂ ಪ್ರಿಮೆಚ್ಯೂರ್ ಬೇಬಿ ಆಗೋಂಥದ್ದು, ಅಂದರೆ 7ನೇ ತಿಂಗಳಲ್ಲೇ ಹೆರಿಗೆ ಆಗೋಂಥದ್ದು, ಇದೆಲ್ಲ ತುಂಬ ಕಾಮನ್ ಆಗಿ ಕಾಣಿಸೋಂಥದ್ದು. ಅವುಗಳನ್ನು ತಡೆಗಟ್ಟಕ್ಕೆ ಸಾಧ್ಯ ಇದೆ. ಸೊ ಓವರಾಲ್ ಒಂದು ಆಹಾರದ ಬಗ್ಗೆ ನಿಗಾ ಇಟ್ಕೊಂಡಾಗ, ಜೊತೆಗೆ ಒಂದು ಸಣ್ಣ ಆ್ಯಕ್ಟಿವಿಟಿ ಇಟ್ಕೊಂಡಾಗ ಜೆಸ್ಟೇಷನಲ್ ಡಯಾಬಿಟೀಸಿಂದ ಅಂದರೆ ಪ್ರೆಗ್ನೆನ್ಸಿಯಲ್ಲಿ ಏನು ಡಯಾಬಿಟೀಸ್ ಬರುತ್ತೆ ಅದನ್ನು ತಡೆಗಟ್ಟಬಹುದು. ಅಥವಾ ಮೇಂಟೈನ್ ಮಾಡಿಕೊಂಡು ಡೆಲಿವರಿ ಆದ ತಕ್ಷಣ, ಹೆರಿಗೆ ಆದ ತಕ್ಷಣ ಆ್ಯಕ್ಚುಲಿ ಶುಗರ್ ಲೆವೆಲ್ಸ್ ನಾರ್ಮಲಿಗೆ ಬರಬೇಕು. ಸೊ ನಾರ್ಮಲಿಗೆ ಬರೋ ಥರ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ.